ಈಶ್ವರಿ, ನಾನೇನಾಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗೋಯ್ತು. ರಿಲ್ಯಾಕ್ಸ್ ಅದಕ್ಕೆ. ನೀವು ಸರಿ ಮಾಡಕ್ ಆಗದೆ ಇರೋಂಥದ್ದೇನೂ ಆಗಿಲ್ಲ. ಭ್ರಮೇಲಿದ್ಯಾ ಈಶ್ವರಿ ನೀನು? ಭ್ರಮೆ ಇಲ್ಲ, ನಂಬಿಕೆ. ನಿಮ್ಮ ಮೇಲೆ ನಂಬಿಕೆ. ನೀವು ಕೊಟ್ಟು ಮಾತು ತಪ್ಸಲ್ಲ ಅಂತ. ಈಶ್ವರಿ, ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಚೇಚೆ, ನನಗ್ ಅರ್ಥ ಮಾಡಿಸ್ಬಿಡಿ ನೀವು. ಈ ಪಾರ್ಟಿ ಮುಗಿಯೋಷ್ಟೊತ್ತಿಗೆ ಮಾಯಿ ಮಾಡಿದನ್ನ ಉಲ್ಟಾ ಮಾಡ್ಬೇಕು ಅಷ್ಟೇ. ಅಷ್ಟೇ ಈಶ್ವರಿ, ನಂಗೆ ಗೊತ್ತು ನೀವೇನ್ ಹೇಳ್ತೀರಾ ಅಂತ. ಕಷ್ಟ ಅದು ಇದು ಅಂತ. ನನ್ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನೀವ್ ಮಾಡ್ಲಿಲ್ಲ ಅಂದ್ರೆ ನೀವ್ ಹತ್ತಿದ್ರಲ್ಲ ಅದೇ ಸ್ಟೇಜ್ ಮೇಲೆ ನಾನ್ ಹತ್ತಿ ಎಲ್ರ ಮುಂದೆ ನಿಮ್ ಗುಟ್ಟನ್ ರಟ್ ಮಾಡ್ಬೇಕಾಗತ್ತೆ. ಅವ್ ನಂಗೆ ಎಷ್ಟ್ ಕಷ್ಟ ಆಗತ್ತೆ ನೀವೇ ಯೋಚನೆ ಮಾಡಿ. ನನ್ ಕಷ್ಟನ್ ತಪ್ಪಿಸ್ತೀರಾ ಅಲ್ಲ? ಪುಟಾಣಿ, ಭಯ ಪಡುವ ಅವಶ್ಯಕತೆ ಇಲ್ಲ ಪುಟಾಣಿ. ನೀನ ಮಾಡಿದ್ದು ಆ ಹೂವ? ಅದು ಮ್ಯಾಜಿಕ್ಕಾ? ಮಾಜಿ ಹಾಗಂದರೇನು ಪುಟಾಣಿ? ಯಾಕೆಷ್ಟು ಭಯ ಪುಟಾಣಿ? ಇದು ಭೂಲೋಕ, ಮಂತ್ರಶಕ್ತಿ ಇಲ್ಲದ ಲೋಕ. ಇಲ್ಲಿ ಯಾರಾದರೂ ಮಂತ್ರಶಕ್ತಿಯನ್ನು ಉಪಯೋಗಿಸಿದ್ದೇ ಆದಲ್ಲಿ ಅವರನ್ನು ಅನುಮಾನದಿಂದ ನೋಡುವ ಸ್ವಭಾವ ಈ ಮಾನವರದ್ದು. ನನ್ನದೇ ತಪ್ಪು. ಜಾಗರೂಕಳಾಗಿರಬೇಕಾಗಿತ್ತು. ನಾಗರಾಜನ ಉಪದೇಶ ಮರೆತೇ ಹೋಯಿತಲ್ಲ. ಪುಟಾಣಿ ಏನು ಮಾಡುತ್ತಾಳೋ ಏನೋ. ಛಾಯಾಂಗೇನೆ ಎಲ್ಲ ಜವಾಬ್ದಾರಿನೂ ವಹಿಸಿದ್ದೀರಲ್ವಾ? ನಿಮ್ಮ ಮೊಮ್ಮಗ ಪ್ರದ್ಯುಮ್ನ ನಿಮ್ಮ ಜೊತೆ ಯಾವುದೇ ಕೆಲಸ ಮಾಡ್ತಾ ಇಲ್ವಾ? ಪ್ರದ್ಯುಮ್ನ ನನ್ನ ಮೊಮ್ಮಗ. ಅವ್ನು ನನ್ನನ್ನು ಬಿಟ್ಟು ಯಾವತ್ತೂ ಎಲ್ಲಿಗೂ ಹೋಗೋಲ್ಲ. ಯಾರೇ ಬಂದ್ರು ಅರಸು ಮನೆಯವ್ರು ಬೇರೆ ಆಗಲ್ಲ. ಮೈ, ನಾನು ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕು. ಎಕ್ಸ್ಕ್ಯೂಸ್ ಮೀ. ಹೇಳ್ದೇವಿ ಅನಿ, ಯಾಕೆ ಹೀಗೆ ಮಾಡಕ್ ಹೋದ್ರಿ ಮಾಯಿ? ನಾನೇನ್ ಮಾಡ್ದೆ? ನಾನೇನೋ ತಪ್ಪು ಮಾಡ್ದವಳಾಗ ಮಾತಾಡ್ತಿದ್ಯಾ? ನೀವ್ ಮಾಡಿರೋದ್ ಸರಿನೋ ತಪ್ಪು ಅಂತ ಹೇಳೋಷ್ಟು ದೊಡ್ಡೋಳ್ ನಾನಲ್ಲ. ಸರಿಯಾಗಿದ್ರೆ ಈ ಮಾತನ್ನ ಇಲ್ಲೇ ಮುಗಿಸ್ಬೋದಲ್ವಾ? ಮಾಯಿ, ಒಂದ್ ನಿಮಿಷ ಮಾಯಿ. ಈ ಮನೆ ವಾರಿಸ್ದಾರ ಪ್ರದ್ಯುಮ್ನ ಅಲ್ವಾ? ಛಾಯಾ ಯಾಕಾಗ್ಬಾರ್ದು? ಉತ್ತರ ಕೊಡೋಕಾಗದೆ ಇರೋಂಥ ಪ್ರಶ್ನೆಗಳನ್ನ ಕೇಳಿ ನನ್ ಕಟ್ ಹಾಕ್ಬೇಡಿ ಮಾಯಿ. ನಿನ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ಆದ್ರೆ ನನ್ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ವಾ? ಮಾಯಿ, ಮಾಯಿ ಪ್ಲೀಸ್. ಆಯ್ತು, ನಾನ್ ಕೇಳೋ ಒಂದು ಪ್ರಶ್ನೆಗೆ ನೀನ್ ಉತ್ತರ ಕೊಡು. ನೀನ್ ಕೇಳೋ ಎಲ್ಲಾ ಪ್ರಶ್ನೆಗೂ ಆಮೇಲೆ ನಾನು ಉತ್ತರ ಕೊಡ್ತೀನಿ. ಈ ಪ್ರಶ್ನೆಗಳೆಲ್ಲ ಕೇಳ್ತಾ ಇದೆಯಲ್ಲ, ಇದನ್ ಕೇಳ್ತಾ ಇರೋದು ನನ್ ಸೊಸೆನೋ ಅಥವಾ ನನ್ ಮಗಳೋ? ಈ ಮಾಯಿ ದಡ್ಡಿ ಅಲ್ಲ ಅನ್ನೋದು ನಿನಗೆ ಗೊತ್ತಿರ್ಬೇಕಲ್ಲ ದೇವಿಯಾನಿ. ಮಾಯಿ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನಿನ್ ಹೆಂಡತಿಗೆ ನಾನ್ ತಗೊಂಡಿರೋ ನಿರ್ಧಾರ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಜವಾಬ್ದಾರಿ ಎಲ್ಲ ಪ್ರದ್ಯುಮ್ನನಿಗೆ ಕೊಡಿ ಅಂತ ಮನ್ಸು ಬದಲಾಯಿಸ್ತಾ ಇದ್ದಾಳೆ. ದೇವು, ಮಾಯಿ ತಗೊಂಡ ನಿರ್ಧಾರ ಸರಿಯಾಗೇ ಇದೆ. ನನ್ನ ಮಗಳು ಚೆನ್ನಾಗಿರೋದು, ಸಾಧನೆ ಮಾಡೋದು ನಿನ್ಗೆ ಇಷ್ಟ ಇಲ್ವಾ? ಅವಳು ನನ್ ಮಗಳು ಕೂಡ, ನಾನ್ ಹೆತ್ತ ಮಗಳು. ಸರಿಯಾಗಿ ಹೇಳ್ದೆ.
ನೀನ್ ಹೆತ್ತ ಮಗಳು. ಯಾರಿಗೇನ್ ಸಲ್ಲಬೇಕೋ ಅದೇ ಆಗಿದೆ ದೇವ್ಯಾನಿ. ವಿಷ ಹಿಂಡಬೇಡ. ನೀನಾಗ್ ನೀನೇ ನಿನ್ನ ಮಗಳ ಭವಿಷ್ಯಕ್ಕೆ ಕಲ್ಲು ಹಾಕ್ಬೇಡ. ನಮ್ಗೊಂದು ಲಿಸ್ಟ್ ಇದೆ. ಏನ್ರೋ ನಿಮ್ ಹೊಸ ನಾಟಕ? ಅಕ್ಕ ನೀವ್ ಇವಾಗ ಎಲ್ಲದಕ್ಕೂ ಸಿಯೋ ತಾನೆ? ಸಿಇಒ ಅಂದ್ರೆ ಗೊತ್ತಲ್ವಾ? ನಿನಾದ್ ಮತ್ತೆ ಅದೇ ಹಳೆ ಜೋಕ್ ಮಾಡಿದ್ರೆ ಗುದ್ಬಿಡ್ತೀನಿ. ನಂಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಅಕ್ಕ, ಸಿಇಒ ಅಂದ್ಮೇಲೆ ನಿಮ್ಗೆ ಪವರ್ಸ್ ಇದೆ ತಾನೆ? ಏನ್ ಪವರ್ಸು? ನಿನಾದ್ ಲಿಸ್ಟ್ ಓದು. ಪಾಯಿಂಟ್ ನಂಬರ್ 1, 11 ಗಂಟೆ ಆದ್ಮೇಲೇನು ಮನೆಗೆ ಬರ್ಬೋದು. ಪಾಯಿಂಟ್ ನಂಬರ್ 2, ಎವ್ರಿ ವೀಕೆಂಡ್ ಟ್ರಿಪ್ಪಿಗೆ ಹೋಗೋದು. ಪಾಯಿಂಟ್ ನಂಬರ್ 3, ನಾನೊಂದು ಟ್ಯಾಟೂ ಹಾಕಿಸ್ಕೋಬೇಕು, ಅದಕ್ಕೆ ನೀವು ಪರ್ಮಿಷನ್ ಕೊಡಿಸ್ಬೇಕು. ಓ, ಮಾಯಿ ಪರ್ಮಿಷನ್ ಕೊಡದೇ ಇರೋದಕ್ಕಲ್ಲ ನನ್ನ ಹತ್ರ ಲಿಸ್ಟ್ ತಂದಿದ್ದೀರಾ? ಮತ್ ನೀನ್ ಸಿಯೋ ನಮ್ಗೇನ್ ಪ್ರಯೋಜನ? ಏನಾಯ್ತು? ಕಣ್ಣೇನ್ ರೂಮಲ್ಲಿ ಬಿಟ್ಟು ಬಂದ್ಯಾ? ಛಾಯಕ್ಕ ಅಲ್ಲಿ ಆಮ್ರಪಾಲಿ ಹೂವನ್ನೆಲ್ಲ ಹಾ, ಇಷ್ಟ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಮ್ಮೆಲ್ರಿಗೂ ಬೇಗ ಅರ್ಥ ಆಗ್ಬಿಡುತ್ತೆ. ಆನ್ಯ, ಅವಳ ಮಾತಾಡಕ್ ಬಿಡೆ. ಏನಾಯ್ತು ಪುಟಾಣಿ? ಆಮ್ರಪಾಲಿ ಮ್ಯಾಜಿಕ್ ಮಾಡ್ತಾ ಇದ್ರು. ಮ್ಯಾಜಿಕ್? ಹೌದು. ಏನ್ ಮಾಡಿದ್ರು? ಗಿಲಿ ಮ್ಯಾಜಿಕ್ ಅನ್ಬಿಟ್ಟು ಪಾರಿವಾಳನ ಮಾಯ ಮಾಡ್ಬಿಟ್ರಾ? ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಾನಲ್ಲಿ ನಡ್ಕೊಂಡು ಹೋಗ್ತಾ ಇದ್ನ, ಅದಲ್ಲಿ ಹೂ ಹಾಕಿದಾರಲ್ಲ, ಆಮ್ರಪಾಲಿ ಕೈ ಮೇಲ್ ಮಾಡಿದ್ರು, ಹೂಗಳೆಲ್ಲ ಮೇಲೋಯ್ತು. ಓಕೆ ಬೊಗಳೆ ಬೃಂದ, ನಾನ್ ಹೇಳ್ತಾ ಇರೋದ್ ನಿಜ. ಹಾ ದಿನ ಹೇಳ್ತೀಯಲ್ಲ ಹಾಗೆ. ಬೆಳಗ್ಗೆ ಏನಂದೆ? ನಿನ್ ಸ್ಕೂಲಲ್ಲಿ ಮೊಸಳೆ ಇದೆ ಅಂದೆ. ಆಮೇಲೆ ನಿನ್ನೆ ಏನಂದೆ? ಹಾ, ಈ ತಿಂಗಳು ಚಂದ್ರನ್ ಒಂದ್ ಪೀಸು ಭೂಮಿ ಮೇಲೆ ಬೀಳುತ್ತೆ ಅಂತಲ್ವಾ? ನಾನ್ ಏನ್ ಹೇಳುದು ನೀವ್ ಯಾರು ನಂಬೋದೇ ಇಲ್ಲ ಅಲ್ಲ. ಐ ಸ್ವೇರ್ ನಾನ್ ನಿಜ ಹೇಳ್ತಾ ಇದೀನಿ. ಹಸ್ವಾಗ್ತಿದೆ ನನ್ಗೆ. ನಾನ್ ಪಾನಿಪುರಿ ತಿನ್ಬೇಕು. ಬಾನಿ ನಾನ್. ಆನ್ಯ, ಮಾಯಿ ಎಲ್ಲಿ? ಅಕ್ಕ, ಮನೆ ಒಳಗ್ ಹೋದಾಗಿತ್ತು, ಬಾ. ಅಕ್ಕ, ಪುಟಾಣಿ ಪುಟಾಣಿ, ನನಗೆ ಮುಂಚೆಯಿಂದನೂ ಆಸೆ ಇತ್ತು ನಿಮ್ಮ ಜೊತೆ ಕೆಲಸ ಮಾಡಬೇಕು, ನಾನು ಈ ಕಂಪ್ನಿ ನಡೆಸಬೇಕು ಅಂತ. ಆದರೆ ಹೇಳ್ಕೊಳ್ಳೋ ಧೈರ್ಯ ಬಂದಿರಲಿಲ್ಲ. ಮಾಯಿ, ಥ್ಯಾಂಕ್ ಯು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಿಮಗೆ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇದೆ ಅಂತ. ನನ್ನನ್ನು ಕ್ಷಮಿಸ್ಬಿಡು ಛಾಯಾ. ಮಾಯಿ, ಏನೇ ಹೇಳ್ತಿದ್ದೀರಾ? ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ ಛಾಯಾ. ನಿಮ್ ತಾತ ಸಾಯಕ್ ಮುಂಚೆ ಮಾತು ತಗೊಂಡಿದ್ರು ನನ್ನ ಹತ್ರ. ಯಾವುದೇ ಕಾರಣಕ್ಕೂ ಈ ಮನೆನ ಒಡೆಯಕ್ ಬಿಡ್ಬೇಡ ದುರ್ಗ ಅಂತ. ಮಾತು ಮುರಿಯೋಳೆಲ್ಲ ಈ ಮಾಯಿ. ನನ್ಗೇನು ಅರ್ಥ ಆಗ್ತಿಲ್ಲ ಮಾಯಿ. ಈಶ್ವರಿಗೆ ಈ ಮನೆ ಆಸ್ತಿ ಬೇಕು. ಅವಳ ಮಗಳ ಖುಷಿ ನೆಪ ಅಷ್ಟೇ. ಪ್ರದ್ಯುಮ್ನನಿಗೆ ಇಡೀ ಆಸ್ತಿ ಬರುತ್ತೆ. ಯಾವ ಮನೆಯಿಂದ ಅವಳನ್ನ ಹೊರಗೆ ಹಾಕಿದ್ನೋ ಅದೇ ಮನೆಗೆ ಅವಳು ಯಜಮಾನಿ ಆಗ್ಬೋದು ಅನ್ನೋ ಕನಸು ಅವಳದು. ನನ್ನ ಮಗಳ ಮನಸ್ಸಿಗೆ ಏನು ಅಂತ ನನಗೆ ಗೊತ್ತಿದೆ ಛಾಯಾ. ಅವಳು ಜಾಣೆ. ಆದ್ರೆ ನಾನು ಮಾಯಿ ಅನ್ನೋದನ್ನ ಅವಳು ಮರ್ತಿದ್ದಾಳೆ ಅನ್ಸುತ್ತೆ. ನನಗೆ ನಿನ್ನ ನೋಯ್ಸಕ್ ಇಷ್ಟ ಇರಲಿಲ್ಲ ಛಾಯಾ. ಪ್ರದ್ಯುಮ್ನ ಬದಲು ನಿನ್ನ ಹೆಸರು ಅಲ್ಲದೆ ಬೇರೆ ಯಾರ ಹೆಸರು ಹೇಳಿದ್ರು ಈಶ್ವರಿ ನಂಬ್ತಿರ್ಲಿಲ್ಲ. ನಿನಾದಿಗೆ ಈ ಬಿಸ್ನೆಸ್ಸು, ಕೆಲಸ ಇದ್ರ ಮೇಲೆ ಆಸಕ್ತಿ ಇಲ್ಲ. ಜವಾಬ್ದಾರಿ ಅಂದ್ರೆ ಏನು ಅಂತ ಗೊತ್ತಿಲ್ಲ.
ಅದು ಅವನಿಗೂ ಗೊತ್ತಿದೆ. ಉಳಿದವರೆಲ್ಲ ಚಿಕ್ಕವರು. ನೀನು ಈ ಮನೆ ಹಿರಿಮಗಳು. ಈಶ್ವರಿನ ನಮ್ಸಕ್ಕೆ ನಿನ್ನ ಹೆಸರೇ ಹೇಳಬೇಕಾಗಿತ್ತು. ನೀನು ಓದಿದ್ಯಾ, ಬುದ್ಧಿವಂತೆ, ಕೆಲವೊಂದು ವಿಷಯದಲ್ಲಿ ಪ್ರದ್ಯುಮ್ನಗಿಂತ ಚುರುಕು. ನೀನ್ ಗಂಡಾಗಿ ಹುಟ್ಟಿದ್ರೆ ಈ ಮನೆ, ಆಸ್ತಿ, ಜವಾಬ್ದಾರಿ ಎಲ್ಲ ನಿಂದೆ ಆಗ್ತಿತ್ತು. ಆದ್ರೆ ಒಂದಿನ ನೀನ್ ಮದ್ವೆ ಆಗಿ ಮನೆಯಿಂದ ಹೋಗ್ತೀಯ. ನಿನ್ ಮೇಲೆ ನನಗೆ ದ್ವೇಷ ಇಲ್ಲ, ಅಥವಾ ಕೊಡಬಾರ್ದು ಅಂತಾನೂ ಅಲ್ಲ. ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಪ್ರದ್ಯುಮ್ನನ್ಗೆ ಹೋಗ್ಬೇಕಲ್ಲ ಛಾಯಾ. ಅದೇ ಸರಿ ಅಲ್ವಾ? ಹಾಗಂತ ನೀನ್ ಖುಷಿಯಾಗಿರ್ಬಾರ್ದು ಅಂತ ಅಲ್ಲ. ನೀನ್ ಖುಷಿಯಾಗಿರ್ಬೇಕು, ನಿನಗ್ ಬೇಕಾಗಿರೋದೆಲ್ಲ ಸಿಗ್ಬೇಕು. ನಾನೇ ಮುಂದೆ ನಿಂತು ಬಂಗಾರದಂತ ಹುಡುಗನ್ ನೋಡಿ ನಿನ್ ಮದ್ವೆ ಮಾಡಿಸ್ತೇನೆ. ನನ್ನನ್ನು ಕ್ಷಮಿಸ್ತೀಯಲ್ಲ ಛಾಯಾ? ನೀನು ಅನ್ಕೊಳ್ತಿರ್ಬೋದು, ಈಶ್ವರಿ ತನ್ನ ಸ್ವಾರ್ಥಕ್ಕೆ ಮಗಳ ಮದುವೆ ಮಾಡಕ್ ಹೊರಟಿದ್ದಾಳೆ, ಮಾಯಿ ಅವ್ರ ಸ್ವಾರ್ಥಕ್ಕೆ ಮೊಮ್ಮಗಳ ಜೀವನ ಜೊತೆ ಆಟ ಆಡ್ತಿದ್ದಾರೆ, ಇಬ್ರಿಗೂ ಏನ್ ವ್ಯತ್ಯಾಸ ಅಂತ. ಇಲ್ಲ ಮಾಯಿ, ನೀವು ಮಾಡ್ತಿರೋದು ಸರಿಯಾಗೇ ಇದೆ. ಸಂಕಟ ಆಗುತ್ತೆ ಛಾಯಾ ನಿನ್ನ ನೋಡ್ತಾ ಇದ್ರೆ. ನಾನು ನಿಮ್ಮ ಮಗಳು ಮಾಯಿ. ದೇವ್ರು ದೊಡ್ಡೋರ್ನ ಬಿಟ್ಟು ಬೇರೆ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು ಅಂತ ನೀವೇ ಹೇಳ್ಕೊಟ್ಟಿರೋ ಪಾಠ ನಾನು ಮರ್ತಿಲ್ಲ. ನೀವು ದ್ವೇಷಿಸಿ, ಕೋಪ ಮಾಡ್ಕೊಳ್ಳಿ, ಪ್ರೀತಿ ಮಾಡಿ, ಅಸಹ್ಯ ಪಟ್ಕೊಳ್ಳಿ, ಎಲ್ಲ ಓಕೆ ನನಗೆ. ಆದ್ರೆ ಈ ಕರುಣೆ, ಸಿಂಪತಿ ಇದ್ಯಾವುದು ಬೇಡ ನನಗೆ. ಅರಸು ಮನೆಯವಳು ತಲೆ ಎತ್ತೆ ನಡೀತೀನಿ. ಅಮ್ಮ, ಏನು ಹೇಳ್ದೆ ಸುಮ್ಮನಿರ್ಬೇಕಿತ್ತೇನೋ ನೀನು. ನಿಜ ಹೇಳ್ದೆ ಇದ್ರೆ ನನಗೂ ಈಶ್ವರಿಗೂ ಏನ್ ವ್ಯತ್ಯಾಸ ಇರ್ತಾ ಇತ್ತು ಇಂದ್ರ? ಇವತ್ತು ಚಾಯನ್ ಮನ್ಸು ಮುರಿದ್ಬಿಟ್ಟೆ ನೀನು. ನನಗ್ ಗೊತ್ತು ಇಂದ್ರ, ಅವಳು ಕೊಟ್ಟ ಜವಾಬ್ದಾರಿನ ನಿಭಾಯಿಸ್ತಾಳೆ ಅಂತ. ಆದ್ರೆ ಇವತ್ತಲ್ಲ ನಾಳೆ ಅವಳು ಮದ್ವೆ ಆಗಿ ಹೊರಟೋಗ್ತಾಳೆ. ಆದಾಗ ನೋಡ್ಕೋಬೋದಿತ್ತು. ಒಂದ್ಸಲ ತಪ್ಪು ಮಾಡಿದೀನಿ ಇಂದ್ರ. ಇವತ್ತು ಆ ತಪ್ಪು ನನ್ನ ಮಗಳ ರೂಪದಲ್ಲಿ ನನ್ನ ಮನೇನ ಹೊಡಿಯಕ್ ಬಂದಿದೆ. ಮಾನವರಿಗೇಕೆ ಮಂತ್ರಶಕ್ತಿಯ ಮೇಲೆ ಅಷ್ಟೊಂದು ಭಯ? ಪುಟಾಣಿ ನನಗೆ ಮಾತನಾಡಲು ಅವಕಾಶ ಕೊಡದೆ ಓಡಿ ಹೋದಳಲ್ಲ. ಮಾನವರು ವಿಚಿತ್ರ ಜೀವಿಗಳು, ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳುತ್ತಿದ್ದಾರೆ. ಮಾನವನ ಕೈಯಲ್ಲಿ ಯಾವುದೋ ಯಂತ್ರವಿದ್ದಂತಿದೆ, ಬೇರೆ ಯಾರದೋ ಜೊತೆ ಮಾತನಾಡುವಂತಿದೆಯಲ್ಲ. ಮಾನವ, ಒಂದು ಪ್ರಶ್ನೆ ಕೇಳಬಹುದೇ? ಬೇಬ್, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ.
ಏನಂದ್ರಿ? ಒಂದು ಪ್ರಶ್ನೆ ಕೇಳಬಹುದೇ? ನಿಮ್ಮ ಕೈಯಲ್ಲಿರುವ ಸಾಧನವೇನು? ಮಗ ಬರ್ರ ಇಲ್ಲಿ. ಇದೇನು ಅಂತ ಕೇಳ್ತಾ ಇದ್ದಾಳೋ. ಇಷ್ಟು ಸಣ್ಣ ವಯಸ್ಸಿಗೆ ನಿಮಗೆ ಇಷ್ಟು ದೊಡ್ಡ ಮಗನಿದ್ದಾನೆಯೇ ಮಾನವ? ಇದೇನೆಂದು ಹೇಳಲೇ ಇಲ್ಲ. ಇದು ಫೋನು. ಯಾಕೆ ಮುಂಚೆ ನೋಡಿಲ್ವಾ? ಇಲ್ಲ. ಇದರ ಉಪಯೋಗವೇನು? ಫೋನು ನೋಡಿಲ್ವಾ? ಲೋ ಮಗ, ಇದ್ಯಾವ್ದು ಸೈ ಕೇಸ್ ಕೊಡ. ಈ ಫೋನು ಎಂದಿರಲ್ಲ, ಅದರೊಂದಿಗೆ ಏನು ಮಾಡುತ್ತಿದ್ದೀರಿ? ಮಾತಾಡ್ತಿದ್ದೆ. ನಿಮ್ಗೆ ಯಾರ ಜೊತೆನಾದ್ರೂ ಮಾತಾಡ್ಬೇಕು ಅಂತ ಇದ್ರೆ ಮಾತಾಡ್ಬೋದು. ಯಾರ ಬಳಿ ಬೇಕಾದರೂ? ಓ, ನನಗೆ ನಿಮ್ಮ ಸಾಧನವನ್ನು ಕೊಡುವಿರಾ? ತಗೊಳ್ಳಿ. ಪಿತಾಶ್ರೀ, ಪಿತಾಶ್ರೀ, ನನ್ನ ಮಾತು ಕೇಳಿಸುತ್ತಿದೆಯೇ? ಲೋ ಮಗ, ಪಿತಾಶ್ರೀ ಅಂತ ಯಪ್ಪ. ನನ್ನ ಮಾತು ಕೇಳಿಸುತ್ತಿದೆಯೇ? ಲೋ ಮಗ, ಈ ವಿಡಿಯೋಗೆ ಕಮ್ಮಿ ಅಂದ್ರೂ 2000 ಲೈಕ್ಸ್ ಬರುತ್ತೋ. ಯಾವಾಗ ಕೇಳಿದ್ರು ಆಮ್ರಪಾಲಿ ನನ್ ಗಂಧರ್ವ ಕನ್ಯೆ ಅನ್ನೋರು. ನನ್ನ ಸೂರ್ಯ ಪದಕವನ್ನು ಮರಳಿ ಪಡೆಯಬೇಕು. ಇಡೀ ಗಂಧರ್ವ ಲೋಕವನ್ನು ನಾನು ಅಂಧಕಾರಕ್ಕೆ ತಳ್ಳಿಬಿಟ್ಟೆ. ನಾನು ಗಂಧರ್ವ ಕನ್ಯೆ. ನನಗಿದ್ದ ಕಾರ್ಯ ಒಂದೇ, ವೈದ್ಯ ಮಹಾಶಯ. ಗಂಧರ್ವ ರಾಜಕುಮಾರನನ್ನು ಭೂಲೋಕದಿಂದ ಕರೆದೊಯ್ಯುವುದು. ಮಾನವರ ಬಳಿ ಮಂತ್ರಶಕ್ತಿ ಇಲ್ಲದಿದ್ದರೂ ಮಾಯಾವಿಗಳೇ ಕ್ಷಣ ಮಾತ್ರದಲ್ಲಿ ಚಿತ್ರ ಬಿಡಿಸಿದ್ದಾರೆ. ಹಾಗಂದ್ರೆ ಆಮ್ರಪಾಲಿ ನಿಜವಾಗ್ಲೂ ಗಂಧರ್ವ ಕನ್ಯೆನಾ? ಪಿತಾಶ್ರೀ, ಪಿತಾಶ್ರೀ, ಮಾನವ ನನ್ನ ತಂದೆಯವರೊಂದಿಗೆ ಮಾತನಾಡಲು. ಪಿತಾಶ್ರೀ, ನನ್ನ ಮಾತು ಕೇಳಿಸುತ್ತಿದೆಯೇ? ನನ್ನ ಧ್ವನಿಯೇ? ಪಿತಾಶ್ರೀ, ನನ್ನ ಮಾತು ಕೇಳಿಸುತ್ತಿದೆಯೇ? ಅರೆ, ಇದೆಂಥ ಮಾಯಾಶಕ್ತಿ! ಈ ಸಾಧನದಲ್ಲಿ ನನ್ನ ಬಿಂಬ ಹೇಗೆ ಕಾಣುತ್ತಿದೆ? ಏಕೆ ನಗುತ್ತಿದ್ದೀರಿ ಮಾನವರೇ? ಎಲ್ಲಿಂದ ತಪ್ಪಿಸ್ಕೋಬೋದ್ಲ ಅಮ್ಮ? ನನಗಂತೂ ಒಂದು ಅರ್ಥ ಆಗ್ತಿಲ್ವಲ್ಲೋ. ಮಾನವ ಅಂತೆ, ಮಾಯಾಶಕ್ತಿ ಅಂತೆ, ಯಾವ್ದೋ ಮೆಂಟ್ಲು ಕೆಸ್ಗುರು ಇದು. ಅರ್ಥವಾಯಿತು ನನಗೆ. ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದೀರಲ್ಲವೇ? ಕೋಪದಿಂದ ಪ್ರಯೋಜನವಿಲ್ಲ. ರಾಜಕುಮಾರನನ್ನು ಹುಡುಕಲಾರದೆ ಇಲ್ಲಿಯೇ ಸಿಕ್ಕಿಬಿದ್ದಿರುವುದು ನನ್ನ ತಪ್ಪು. ಕರ್ಮದ ಫಲ ಅನುಭವಿಸಲೇಬೇಕು. ನಿಂತ್ಕೊಳ್ಳಿ. ನೀನ್ ಸುಹಾಸ್ ಅಲ್ವಾ? ಹೌದು. ನೀನಾದ್ ಫ್ರೆಂಡ್ಸ್ ಆಗಿ ಬೇರೆಯವ್ರ ಹತ್ರ ಹೀಗೇನಾ ಬಿಹೇವ್ ಮಾಡೋದು? ಬೇರೆಯವ್ರನ್ನ ಆಡ್ಕೊಂಡು ಅವ್ರಿಗೆ ಅವಮಾನ ಮಾಡಿದ್ರೆ ನಿಮಗೆ ಖುಷಿ ಸಿಗತ್ತಾ? ಸಾರಿ. ಸಾರಿ ಕೇಳ್ಬೇಕಾಗಿರೋದು ನನಗಲ್ಲ, ಅವ್ರ ಹತ್ರ. ಸಾರಿ ಮೇಡಮ್, ತಪ್ಪಾಯ್ತು. ಹೊಡಿ. ಸಾರಿ, ಚಿಕ್ಕ ಹುಡುಗರು, ಬುದ್ಧಿ ಇಲ್ಲ. ಅವ್ರು ಹಾಗಂದ್ರಂತ ನೀವು ಬೇಜಾರು ಮಾಡ್ಕೋಬೇಡಿ. ನನ್ನ ಪಿತಾಶ್ರೀಯವರೊಡನೆ ಏಕೆ ಮಾತನಾಡಲು ಆಗಲಿಲ್ಲ?
ಹಾಗೆ ಯಾರ ಹತ್ರ ಬೇಕಾದ್ರೂ ಮಾತಾಡಕ್ಕಾಗಲ್ಲ. ಆದರೆ ಆ ಮಾನವರು ಹೇಳಿದರು. ಮಾತಾಡ್ಬೋದು, ಆದ್ರೆ ನೀವು ಯಾರ ಹತ್ರ ಮಾತಾಡ್ತಿರೋ ಅವ್ರ ಹತ್ರನೂ ಫೋನ್ ಇರ್ಬೇಕು. ಅಂದ್ರೆ ಇದಿರ್ಬೇಕು, ಆಗ ಮಾತ್ರ ಮಾತಾಡಕ್ ಸಾಧ್ಯ. ಒಂದ್ ನಿಮಿಷ. ಯಾವುದೋ ಲೋಕ, ಅಪರಿಚಿತ ಜನರು. ಗಂಧರ್ವಲೋಕ ಎಷ್ಟು ದೂರ. ಒಬ್ಬಂಟಿಯಾಗಿ ಬಿಟ್ಟಿದ್ದೇನೆ. ಸೂರ್ಯದೇವ, ನೀನೇ ದಾರಿ ತೋರಿಸಬೇಕು.